ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾನು ಮೇಷರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಏನೇನು ಒಳ್ಳೇದಾಗಬಹುದು ಅಂತ ಒಂದು 5 ಪಾಯಿಂಟ್ ಹೇಳ್ತೇನೆ. ಇದು 5 ಅಲ್ಲ, ಇನ್ನೂ ಜಾಸ್ತಿ ಆಗಲಿ, ಇನ್ನೂ 100 ಆಗಲಿ, ಒಳ್ಳೇದಾಗಲಿ ನಿಮಗೆ ಒಟ್ಟ. ಹಾಗಂತ ಎಚ್ಚರಿಕೆಗಳಿಲ್ಲ ಅಂತಲ್ಲ, ಎಚ್ಚರಿಕೆ ವಿಡಿಯೋ ಮತ್ತು ಬೇರೆ ಸಪರೇಟಾಗಿ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಕೇವಲ ಶುಭ ವಿಚಾರಗಳನ್ನು ಮಾತ್ರ ತಿಳಿಸ್ತೇನೆ. ಒಂದು ವಿಶೇಷವಾದಂತಹ ಪರಿಹಾರವನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಮೊದಲನೇ ಶುಭ ವಿಚಾರ, ಮೇಷರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕುಜಗ್ರಹ ಹಾಗೂ ಕೇತುಗ್ರಹ, ಕುಜವತ್ ಕೇತುಹು ಅಂತ ಹೇಳ್ತಾರೆ. ಅಂದರೆ ಎರಡೂ ಅಷ್ಟು ಮಿತ್ರರಾದಂತಹ ಗ್ರಹಗಳು, ಒಂದೇ ರೀತಿಯ ಪ್ರಭಾವವನ್ನು ಕೊಡ್ತಕ್ಕಂಥದ್ದು. ನಿಮ್ಮ ರಾಶಿಗಿಂದ 5ನೇ ರಾಶಿ ಅಂದರೆ ಸಿಂಹ ರಾಶಿಯಲ್ಲಿ ಕುಜ ಕೇತು ಎರಡು ಸೇರ್ತದೆ. ಅದು ಆ್ಯಕ್ಚುಲಿ ನೆಗೆಟಿವ್ಸು ಇದೆ, ಅದರಿಂದ ಪಾಸಿಟಿವ್ಸು ಇದೆ. ಪಾಸಿಟಿವ್ಸ್ ಏನಪ್ಪ ಅಂದರೆ, ನೀವು ತುಂಬ ಪವರ್ಫುಲ್ ಆಗಿಬಿಡ್ತೀರಾ. ಎಷ್ಟು ಪವರ್ಫುಲ್ ಆಗಿಬಿಡ್ತೀರಾ ಅಂತಂದರೆ, ನಿಮ್ಮ ಪ್ರಾಧಾನ್ಯತೆ ಜಾಸ್ತಿ ಆಗಿಬಿಡುತ್ತೆ. ನೀವು ಹೇಳ್ದಂಗೆ ಎಲ್ಲ ಕಡೆ ಆಗೋ ರೀತಿಯಲ್ಲಿ ಆಗಿಬಿಡುತ್ತೆ. ಸೊ ಆದ್ದರಿಂದ ಒಬ್ಬ ವ್ಯಕ್ತಿಗೆ ಪ್ರಾಧಾನ್ಯತೆ ಜಾಸ್ತಿ ಆಯಿತು, ಇಂಪಾರ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಅವನಿಗೆ ಸ್ವತಃ ಒಳ್ಳೆಯದು ಹೌದು, ಸ್ವಲ್ಪ ಆ ಕಡೆ ಈ ಕಡೆ ಯಾಮಾರಿದ್ರೆ ನಷ್ಟವೂ ಹೌದು. ಸೊ ಆದ್ದರಿಂದ ನಿಮಗೆ ಸಿಗುವ ಅದ್ಭುತವಾದ ಶಕ್ತಿಯಿಂದ ಪಾಸಿಟಿವೇ ಆಗಲಿ, ನಿಮ್ಮ ನಿಂತು ಹೋಗಿದ್ದಂಥ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಳ್ಳಿ. ಏನೇನೋ ಬಹಳ ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳಾಗೋದಿತ್ತು ಅನ್ನೋದೇನಿದೆಯಲ್ಲ, ಅದೆಲ್ಲ ಮಾಡಿ ಮುಗಿಸ್ಕೊಳ್ಳಿ. ತುಂಬ ಪವರ್ ಸಿಗಲಿದೆ. ಪಂಚಮದಲ್ಲಿ ರಾಶ್ಯಾಧಿಪತಿ, ಪಂಚಮದಲ್ಲಿ ಕೇತುಯುತಿಯಾಗಿ ಇರ್ತಾನೆ. ಸೊ ನೀಚ ಸ್ಥಿತಿಯಿಂದ ಹೊರಬೇರೆ ಬಂದಿರ್ತಾನೆ. ಇಷ್ಟು ದಿನಗಳ ಕಾಲ ನೀವೇನು ನಿಮ್ಮನ್ನು ಸೈಡ್ ಲೈನ್ ಮಾಡಿದ್ರು ಹಂಗೆ ಮಾಡೋಕ್ಕಾಗಲ್ಲ. ನೀವು ತುಂಬ ಪವರ್ಫುಲ್ ಆಗಿರ್ತೀರ. ಜುಲೈ ತಿಂಗಳಲ್ಲಿ ನೀವು ಹೇಳ್ದಂಗೆ ಎಲ್ಲ ಆಗಬೇಕು ಅನ್ನುವಷ್ಟು ಪವರ್ಫುಲ್ ಇರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಶುಕ್ರ ಗ್ರಹ ದ್ವಿತೀಯ, 2ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಸೊ 25ನೇ ತಾರೀಕು ತನಕ ಇರ್ತಾನೆ. ಅಂದರೆ ವೃಷಭದಲ್ಲೇ ಶುಕ್ರ 25ನೇ ತಾರೀಕು ತನಕ ಇರ್ತಾನೆ. ನಿಮಗೆ ಶುಕ್ರ ಗ್ರಹ ದ್ವಿತೀಯದಲ್ಲಿದ್ದಾನೆ ಅನ್ನೋದಕ್ಕಿಂತನೂ ದ್ವಿತೀಯಾಧಿಪತಿಯಾಗಿ ದ್ವಿತೀಯದಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ದ್ವಿತೀಯಾಧಿಪತಿ ಅಂತಂದರೆ ಕುಟುಂಬಾಧಿಪತಿ. ಸೊ ಕುಟುಂಬಾಧಿಪತಿಯಾಗಿ ಕುಟುಂಬ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾನೆ ಅಂದರೆ, ಜುಲೈ 25ನೇ ತಾರೀಕಿನ ತನಕ ಮೇಷರಾಶಿಯವರಿಗೆ ಫ್ಯಾಮಿಲಿಯಲ್ಲಿ ಏನೇ ಡಿಸ್ಟರ್ಬೆನ್ಸ್, ಏನೇ ಜಗಳ ಮನಸ್ತಾಪಗಳು ಏನೇ ಆಗಲಿ, ಅದ್ರ ಎಲ್ಲದನ್ನು ಸಹ ಬಗೆಹರಿಸ್ಬಿಡ್ತೀರ. ಎಲ್ಲರನ್ನೂ ಸಹ ಸಮಾಧಾನ ಮಾಡಿಬಿಡ್ತೀರಾ. ಸೊ ಪ್ರತಿಯೊಬ್ಬರನ್ನೂ ಸಹ ನೀವು ಆಕರ್ಷಿಸಿ ಮೇಷರಾಶಿಯವರು, ಅಥವಾ ನಿಮ್ಮ ಅಧಿಕಾರವು, ನೀವು ತುಂಬ ಸ್ಟ್ರಾಂಗ್ ಪರ್ಸಾಲಿಟಿನೂ ಆಗಿಬಿಡ್ತೀರಾ, ಅದರಿಂದನೂ ಆಗಿರಬಹುದು. ಬಟ್ ಏನೇ ಆಗಲಿ, ಕುಟುಂಬಾಧಿಪತಿ ಕುಟುಂಬ ಸ್ಥಾನದಲ್ಲಿ ಸ್ವಸ್ಥಾನದಲ್ಲಿದ್ದಾನೆ ಅಂತಂದರೆ ಮೇಷರಾಶಿಯವರಿಗೆ ಈ ಕುಟುಂಬ ಕಲಹಗಳು, ಅಂದರೆ ಕುಟುಂಬದಲ್ಲಿ ಜಗಳ ಮನಸ್ತಾಪಗಳು, ಮನೆಯಲ್ಲೇ ಜಗಳ ಮನಸ್ತಾಪಗಳು, ಫ್ಯಾಮಿಲಿ ಮೆಂಬರ್ಸಿಂದ ಆಗ್ತಕ್ಕಂಥ ಜಗಳ ಮನಸ್ತಾಪಗಳು, ಇದೆಲ್ಲ ಸ್ವಲ್ಪ ಶಾಂತ ಆಗಿಬಿಡುತ್ತೆ. ಸೊ ಇದರ ಪ್ಲಸ್ ಪಾಯಿಂಟ್ಸ್ ತುಂಬ ಇದ್ದಾವೆ. ಅಂದರೆ ಈ ಪಿತ್ರಾರ್ಜಿತ ಆಸ್ತಿ ಕೂತ್ಕೊಂಡು ಮಾತಾಡ್ಕೋಬೇಕು, ಬೇರೆ ಬೇರೆ ಜಗಳ ಮನಸ್ತಾಪಗಳಿದೆ, ಕೂತ್ಕೊಂಡು ಇದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕು ಅಂದರೆ ಆರಾಮಾಗಿ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು. ಸೊ ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಬೆಲೆನೂ ಜಾಸ್ತಿ ಆಗುತ್ತೆ, ನಿಮ್ಮ ಮಾತಿಗೂ ಬೆಲೆ ಜಾಸ್ತಿ ಆಗುತ್ತೆ. ಎರಡನೇದಾಗಿ, ಕುಟುಂಬದಲ್ಲಿ ಏನೇ ಜಗಳ ಮನಸ್ತಾಪಗಳಿದ್ರು ಅದನ್ನೆಲ್ಲ ಸಹ ನೀವು ಸಮಾಧಾನ ಮಾಡಿ, ಎಲ್ಲರನ್ನೂ ಸಮಾಧಾನ ಮಾಡುವ ಶಕ್ತಿ ನಿಮಗೆ ಸಿಗ್ತದೆ. ಖಂಡಿತವಾಗಿ ಬಳಸ್ಕೊಳ್ಳಿ ಇದನ್ನು. ಮೂರನೇ ಶುಭ ವಿಚಾರ, ಮೇಷರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ರವಿಗ್ರಹ ಹಾಗೂ ಗುರುಗ್ರಹದ ಯುತಿ. ರವಿ ಹಾಗೂ ಗುರು ಜುಲೈ 15ನೇ ತಾರೀಕಿನ ತನಕ ಒಟ್ಟಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು ಮೇಷರಾಶಿಯ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಬಹಳಷ್ಟು ಅನುಕೂಲತೆಗಳನ್ನು ಕೊಡ್ತದೆ. ಸೊ ತವರು ಮನೆಯಿಂದ ಏನಾದ್ರು ಅವರಿಗೆ ಸ್ವಲ್ಪ ಅಂತ ಹೇಳ್ತೀವಿ, ಒಂದು ಸಂಧಾನ ಆಗಬೇಕು, ಅಥವಾ ಏನೋ ಒಂದು ಸಹಾಯ ಸಿಗಬೇಕು. ಅದು ದುಡ್ಡಿನ ಸಹಾಯ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಾದ ವಸ್ತುವಿನ ಸಹಾಯ ಇರ್ಬೋದು. ಏನೇ ಆಗಲಿ, ತವರು ಮನೆಯಿಂದ ಸ್ವಲ್ಪ ನಮ್ಮ ತವರು ಮನೆಯಲ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ರೆ, ನಮ್ಮಪ್ಪ ಹೆಲ್ಪ್ ಮಾಡಿಬಿಟ್ಟಿದ್ರೆ ಚೆನ್ನಾಗಿತ್ತು, ನಮ್ಮ ತಂದೆ ಹೆಲ್ಪ್ ಮಾಡ್ತಾರಾ ಅನ್ನೋಥದ್ದೆಲ್ಲ ಇರುತ್ತಲ್ಲ. ವಿವಾಹಿತ ಮೇಷರಾಶಿಯ ಸ್ತ್ರೀಯರಿಗೆ ಜುಲೈ 15ನೇ ತಾರೀಕಿನ ತನಕ ತವರು ಮನೆಯಿಂದ ಸಪೋರ್ಟ್ ಬಹಳ ಚೆನ್ನಾಗಿ ಸಿಗಲಿದೆ. ಅದಲ್ಲದೆ ಇತರೆ ಮೇಷರಾಶಿಯವರು, ಅಂದರೆ ಪುರುಷರು ಅಥವಾ ಬೇರೆ ಮೇಷರಾಶಿಯವರೇ ಆಗಲಿ ಸಹ, ಜುಲೈ 15ನೇ ತಾರೀಕಿನ ತನಕ ತಾಯಿಯವರ ಸಹಕಾರ, ತಾಯಿಯವರ ಜೊತೆಗಿನ ಬಾಂಧವ್ಯ ತುಂಬ ಚೆನ್ನಾಗಿ ಗಟ್ಟಿಯಾಗಲಿದೆ. ಸೊ ನಿಮ್ಮ ತಾಯಿಯವರು ನಿಮ್ಗೆ ಏನಾರು ಹೆಲ್ಪ್ ಮಾಡಬೇಕು ಅಂತಂದರೆ, ನೀವು ಮೇಷರಾಶಿಯವರಾದರೆ ಜುಲೈ 15ನೇ ತಾರೀಕುವರೆಗೆ ಒಳ್ಳೆ ಅವಕಾಶ ಇದೆ ನೋಡಿ. ಅಮ್ಮಂಗೆ ಒಳ್ಳೆ ನೈಸ್ ಮಾಡಿಬಿಟ್ಟು ಅಮ್ಮ ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ. ಅಮ್ಮಂದು ಯಾವತ್ತೂ ಸಹ ಬಹಳ ಉತ್ತಮವಾದ ಮನಸ್ಸೇ, ಮಗನಿಗೆ ಅಥವಾ ಮಗಳಿಗೆ ಇಲ್ಲ ಅಂತ ಅನ್ನಲ್ಲ ಅಮ್ಮ. ಖಂಡಿತವಾಗಿ ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ, ಮೇಷರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅದ್ಭುತವಾದಂತಹ
ಕ್ಷೇತ್ರಗಳ ದರ್ಶನ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ನೀವು ಅಂದ್ಕೊಂಡಿರ್ತೀರಿ ಹೋದರೆ ಈ ದೇವಸ್ಥಾನಕ್ಕೆ ಒಂದು ಸಲ ಹೋಗಬೇಕಾಗಿತ್ತು, ಆಗಿಲ್ಲ ಅಂತ. ಸೊ ಜುಲೈ ತಿಂಗಳಲ್ಲಿ ಮೇಷರಾಶಿಯವರಾದ್ರೆ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಹೋಗುವ ಅವಕಾಶ ತುಂಬ ಚೆನ್ನಾಗಿದೆ. ಅದನ್ನು ಹೊರತುಪಡಿಸಿ ವಿದೇಶ ಪ್ರಯಾಣಗಳು, ಮೇಷರಾಶಿಯವರು ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ಜುಲೈ ತಿಂಗಳಲ್ಲಿ ವಿದೇಶ ಪ್ರಯಾಣ ಮಾಡುವ ಅವಕಾಶಗಳು ತುಂಬ ಚೆನ್ನಾಗಿ ನಿಮಗೆ ಸಿಗಲಿದೆ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಟ್ರಾವೆಲಿಂಗ್ ಬಿಸ್ನೆಸ್ ಅಲ್ಲಿ ಅಥವಾ ಟ್ರಾವೆಲ್ ಬಿಸ್ನೆಸ್ ಅಲ್ಲಿ ನೀವೇನಾದ್ರು ಇದ್ರೆ, ಅಥವಾ ಬಟ್ಟೆ ಫ್ಯಾಷನ್ ಈ ಬಿಸ್ನೆಸ್ ಅಲ್ಲಿ ನೀವಿದ್ರೆ, ಅಥವಾ ನೀವು ಫ್ಯಾಷನ್ ಡಿಸೈನರ್ಸ್ ಆಗಿದ್ರೆ, ಅಥವಾ ನೀವು ಸಂಗೀತಗಾರರಾಗಿದ್ರೆ, ಫಿಲ್ಮ್ ಆಕ್ಟರ್ಸ್ಗಳಾಗಿದ್ರೆ, ಅಥವಾ ನೀವು ವಾಹನ ಚಾಲಕರು ಅಂದರೆ ಡ್ರೈವ್ ಮಾಡೋ ಡ್ರೈವರ್ಸ್ ಆಗಿದ್ರೆ, ಇದರ ಯಾವುದೇ ವೃತ್ತಿಯಲ್ಲಿ ನೀವಿರುವ ಮೇಷರಾಶಿಯವರಾಗಿದ್ದರೆ ಈ ಜುಲೈ ತಿಂಗಳು ತುಂಬ ಚೆನ್ನಾಗಿದೆ. ಕೈ ತುಂಬ ಕೆಲಸ, ಜೇಬು ತುಂಬ ಹಣ, ಈ ರೀತಿಯಲ್ಲೇ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಇದಿಷ್ಟು ಮೇಷರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳಾಗಿತ್ತು. ಒಂದು ವಿಶೇಷವಾದ ಪರಿಹಾರವನ್ನು ತಿಳಿಸ್ತೇನೆ. ಒಂದು ಸುಬ್ರಹ್ಮಣ್ಯನ ಆರಾಧನೆ, ಗಣಪತಿ ಆರಾಧನೆ. ಯಾವ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಗಣಪತಿ ಎರಡೂ ಇರ್ತಾರೆ ನೋಡ, ಅಂಥ ದೇವಸ್ಥಾನಗಳಲ್ಲಿ ನೀವು ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಹೋಗಿ. ನಿಮ್ಮ ಮನೆ ಹತ್ತಿರದಲ್ಲಿ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯನೂ ಇದ್ದಾನೆ, ಗಣಪತಿನೂ ಇದ್ದಾನೆ ಅಂದರೆ ನಿಮಗೆ ತುಂಬ ಅನುಕೂಲ. ಇಲ್ಲ ಬೇರೆ ಬೇರೆ ಇದೆ, ಬಟ್ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಬೇರೆ ಇದೆ, ಗಣೇಶನ ದೇವಸ್ಥಾನವೂ ಬೇರೆ ಇದೆ ಅಂತಾದರೂ ಪರವಾಗಿಲ್ಲ. ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಹಾಗೂ ಗಣಪತಿಯ ದರ್ಶನವನ್ನು ಮಾಡಿಕೊಂಡು ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಪ್ರದಕ್ಷಿಣ ನಮಸ್ಕಾರ ಮಾಡಿಕೊಂಡು ಸುಬ್ರಹ್ಮಣ್ಯನಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸ್ಕೊಂಡು ಹಾಗೂ ಮನೆಯಲ್ಲಿಯೂ ಸಹ ಓಂ ಗಂ ಗಣಪತಗೆ ನಮಃ ಅನ್ನುವಂಥ ಮಂತ್ರ, ಸುಬ್ರಹ್ಮಣ್ಯನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಸುಬ್ರಹ್ಮಣ್ಯ ಗಣಪತಿ ಈ 2 ದೇವರುಗಳನ್ನು ಮೇಷರಾಶಿಯರು ಜುಲೈ ತಿಂಗಳಲ್ಲಿ ಎಷ್ಟು ಜಾಸ್ತಿ ಆರಾಧನೆ ಮಾಡ್ತಾರೆ ಖಂಡಿತವಾಗಿ ಅಷ್ಟು ಒಳ್ಳೆಯದಾಗಲಿದೆ. ಇನ್ನು ಮೇಷರಾಶಿಯವರ ಜುಲೈ ತಿಂಗಳ ಎಚ್ಚರಿಕೆಗಳ ವಿಡಿಯೋದೊಂದಿಗೆ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಜುಲೈ ತಿಂಗಳಲ್ಲಿ ಅನ್ನುವಂಥದ್ದು ಅವರಿಗೆ ಗೊತ್ತಾಗಲಿ. ಅದೇ ರೀತಿಯಲ್ಲಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.